ಅಚ್ಚಾ, ಜಲಾಭಿಷೇಕ ಅಥವಾ ಅಭಿಷೇಕ ಯಾಕೆ ಮಾಡೋದು? ಗಂಧೋದಕ ತಗೊಳ್ಳಿಕ್ಕೆ. ಬೋಲು, ಯಾಕೆ ಮಾಡೋದು ಅಭಿಷೇಕ? ಕರ್ತವ್ಯ ಇದೆ. ಅಭಿಷೇಕ್ ನಾವು ಮಾಡ್ತೀವಿ ತಾನೆ. ನನ್ನ ಪ್ರಶ್ನೆ ಇದೆ, ನಾವು ಮಾಡ್ತೀವಿ ಅಂದಮೇಲೆ ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಬೇಕು ಬೇಡವೋ? ಮಾಡೋದು ಮಾಡಬಾರ್ದು ಅದು ಆಮೇಲೆ. पहले ये तो पता होना कि क्यों करना चाहिए, इतना तो पता होना कि इसमें कुछ गलत है. अब बताओ, ಇದರಲ್ಲಿ ಏನಾದರೂ ತಪ್ಪಿದೆ? ಯಾಕೆ ಮಾಡ್ತೀವಿ ಅಂತ ಗೊತ್ತಬೇಕು ತಾನೆ. तो देखो, ಅಭಿಷೇಕ ಇದೆಯಲ್ಲ, ಪ್ರಾಚೀನ ಕಾಲದಿಂದ ಅಭಿಷೇಕದ ಪ್ರಚಲನೆ ಇತ್ತೇನು? ಯಾವಾಗಿಂದ ಬಂತು? ನಮಗೆ ಜಿನ್ವಾನಲ್ಲಿ ಅಭಿಷೇಕದ ಹೆಸರಲ್ಲಿ ಏನು ಸಿಗುತ್ತೆ? ಕಿ ತೀರ್ಥಂಕರರ ಬಾಲಕನ ಜನ್ಮಾಭಿಷೇಕ ಆಗಿತ್ತು. ಇದನ್ನು ಬಿಟ್ಟು ಎಲ್ಲಾದ್ರೂ ಉಲ್ಲೇಖ ಸಿಗುತ್ತೇನೋ? ಅಲ್ಪ ಸ್ವಲ್ಪ ಎಲ್ಲರೂ ಜಿನ್ವಾನಿ ಓದಿದೀವಿ ತಾನೆ. ಇದನ್ನು ಬಿಟ್ಟು ಎಲ್ಲಾದ್ರೂ ಅಭಿಷೇಕದ ಉಲ್ಲೇಖ ಸಿಗತ್ತೇನೋ? ಯಹಿ ತು ಮಿಲ್ತಾ ಹೈ ನಾ. ಅಭಿಷೇಕ ಯಾವಾಗ ಆಗುತ್ತೆ? ಯಾವಾಗ ಜನ್ಮ ಆಗುತ್ತೆ ಬಾಲಕ ತೀರ್ಥಂಕರದ್ದು, ಅವಾಗ ಅಭಿಷೇಕ ಆಗುತ್ತೆ. ಕೇವಲ ಜ್ಞಾನ ಆದ್ಮೇಲೆ ಅಭಿಷೇಕ ಮಾಡ್ತಾರೇನು? किसी में इतनी हिम्मत है कि अरहंत परमेष्ठी का अभिषेक करे? बताओ, हिम्मत है? ಇಡೀ ಲೋಕದಕ್ಕೆ ಸ್ಪರ್ಶವೇ ಮಾಡೋದಿಲ್ಲ ಅಂತ ಜಿನ್ವಾನಿ ಹೇಳುತ್ತೆ. ಯಾವ ಈ ಸಂಸಾರ ಇದೆ, ಸಂಸಾರದ ಯಾವ ವಸ್ತುವಿಗೂ ಸ್ಪರ್ಶ ಮಾಡೋದಿಲ್ಲ. ಅಭಿಷೇಕ ಮಾಡಕ್ಕೆ ಯಾರಿಂದ ಸಾಧ್ಯ ಇದೆ? अभिषेक याक ಮಾಡಿದ್ವಿ? भाई गर्भ में जन्म हुआ था, मानो इसको. क्यों हुआ था अभिषेक? क्योंकि बालक तीर्थंकर का गर्भ में जन्म हुआ था. जन्म होने के बाद हम क्या करते हैं? पढ़ते होता है. तो भाई तीर्थंकर जीव ಇದೆ, तो इंद्र तಗೊಂಡು ಪಾಂಡುಕ ಶಿಲೆ ಮೇಲೆ ಕರ್ಕೊಂಡು ಹೋದ. ಜೀವರಹಿತ ಯಾವ ಕ್ಷೀರ ಸಮುದ್ರದ ನೀರಿದೆ ಅದರಿಂದ ಅಭಿಷೇಕ ಮಾಡಿದ್ರು. ಯಹಿ ತೋ ಬಾತ್ ಹೈ ಅಭಿಷೇಕ. तो ತೀರ್ಥಂಕರ ಬಾಲಕನ ಶಕ್ತಿ ಎಷ್ಟಿತ್ತು? 1008 ಕಲಶಗಳಿಂದ ಅಭಿಷೇಕ ಆಯಿತು. ಟೀಕೆ, ಐರಾವತ ಆನೆ ಮೇಲೆ ಕೂತ್ಕೊಂಡು ಬಂದರು. ಇದರ ಪ್ರತೀಕವಾಗಿ ನಾವು ಅಭಿಷೇಕ ಮಾಡ್ತೀವಿ. तो ಯಾಕೆ ಮಾಡ್ತೀವಿ? ಜನ್ಮಾಭಿಷೇಕದ ಪ್ರತೀಕವಾಗಿ. ನೈ ಜನ್ಮ ಅಂತೂ ಆಗೋಯ್ತು, ಕೇವಲ ಜ್ಞಾನ ಆಯ್ತು, ಸಿದ್ಧರಾಗಿದ್ದಾರೆ. तो ಮೂರ್ತಿ ಬಾಲಕ ತೀರ್ಥಂಕರದಿದೆಯೋ ಅಥವಾ ಅರಹಂತ ಪರಮೇಶ್ವರಿದಿದೆಯೋ? ಇದರಲ್ಲಿ ಯಾರಿಗಾದ್ರೂ ಸಂದೇಹ ಇದೆ? ಯಾವ ಅರಹಂತರ ಜಿನಬಿಂಬ ಇದೆ, ಅದರಲ್ಲಿರುವ ಯಾವ ವೀತರಾಗತೆ ಇದೆ, ಅದು ಅದೇ ರೀತಿಯಾಗಿ ಪ್ರಕಟವಾಗಿರಲಿ, ಶುದ್ಧವಾಗಿರಲಿ, ಹಿಂಸೆ ನಡೀದೇ ಇರಲಿ. ಅಭಿಷೇಕ ಮಾಡಲಿಲ್ಲ ಅಂದ್ರೆ ಹಿಂಸೆ ಆಗುತ್ತೆ, ಕ್ರಿಮಿಕೀಟಗಳ ಉತ್ಪತ್ತಿ ಆಗುತ್ತೆ, ಸಬ್ ಹೋತಾ ಏನೋ. ಅದರ ಜೊತೆಗೆ ಅಭಿಷೇಕ ಒಂದು ದಿನನಿತ್ಯದ ಶ್ರಾವಕನ ದಿನಚರ್ಯ ಆಯಿತು, ತೊಂದರೆ ಇಲ್ಲ, ನಾವೆಲ್ಲರೂ ಮಾಡ್ತೀವಿ. ಬಟ್ ಕಾರಣ ಗೊತ್ತಿರ್ಬೇಕು ತಾನೆ. ಷಟ್ ಕ್ರಿಯೆಗಳಲ್ಲಿ ಪೂಜೆ ಇದೆ, ಅಭಿಷೇಕ ಇದೆಯೇನು? ಇಲ್ಲ. ಯಾಕಿಲ್ಲ? ಯಾಕಂದ್ರೆ ಅಭಿಷೇಕ ಮಾಡಬಾರ್ದು. ಅರೆ ನೈ ಯಾಸನೇ ಇರುತ್ತೆ. ಷಟ್ ಕರ್ಮಗಳಲ್ಲಿ ಅಭಿಷೇಕ ಇಲ್ಲ, ಯಾಕಂದ್ರೆ ದಿನದಲ್ಲಿ ಒಂದೇ ಸಲ ಅಭಿಷೇಕ ಆಗುತ್ತೆ. ನೀನು ಯಾವಾಗ ಬರ್ತೀಯ ಅವಾಗ ಅಭಿಷೇಕ ಇಲ್ಲ. ಪೂಜಾ ತೋ ಹೋ ಸಕ್ತಿ ಹೈ, ಪೂಜಾ ವೈಯಕ್ತಿಕ ಇದೆ, ನಾನು ಬಂದು ಪೂಜೆ ಮಾಡ್ಬೋದು. ಅಭಿಷೇಕ್ नहीं, अभिषेक नहीं हो सकता.
ಅಭಿಷೇಕ ಒಂದೇ ಸಲಿ पूजे पार्ट है अभिषेक अब बनाओ तो पार्ट है ना? पूजा तो स्थापना है ना, और आवाहनन, पूजा और विसर्जन इनसे होती है. तो ನೇರವಾಗಿ ವಿಷಯ ಏನಿದೆ, ಅರ್ಹಂತ ಪರಮೇಷ್ಠಿ ಅಭಿಷೇಕ ಆಗೋದಿಲ್ಲ. ಆದ್ರೆ ಎಲ್ಲರಿಗೂ ಭಯ ಆಗುತ್ತೆ ಹೇಳಕ್ಕೆ. ವಿಷಯ ಹಾಗೇ ಇದೆ. ಅಭಿಷೇಕ ಆಗುತ್ತೆ ತೀರ್ಥಂಕರ ಬಾಲಕನ ಅಭಿಷೇಕ. ಯಾಕಂದ್ರೆ ಈ ಸಂಸಾರದ ಯಾವ ವಿಷಯದಲ್ಲೂ ಅರ್ಹಂತರನ್ನ ಪವಿತ್ರ ಮಾಡೋ ಶಕ್ತಿ ಇಲ್ಲ. ಅರ್ಹಂತರಿಂದ ಈ ವಸ್ತುಗಳು ಪವಿತ್ರ ಆಗುತ್ತೆ. ಕ್ಯಾ उल्टा पाठ किसने पढ़ा है तुमको? ये उल्टा पाठ कहां से पढ़ लिया हमने कि जल से अरहंत को शुद्ध करेंगे? इतनी हिम्मत तुम्हारी? इतना बोलो जिनबिंब शुद्ध आಗುತ್ತೆ. ಅರಹಂತರ ಶುದ್ಧ ಆಗೋದಿಲ್ಲ. ಅರಹಂತರ ಗುಣ ಸ್ಮರಣೆ ಮಾಡಿದ್ರೆ ನೀನು ಶುದ್ಧ ಆಗುತ್ತೀಯ. ಅದು ಅಭಿಷೇಕದ ಮಹತ್ವ ಇದೆ.